ಸದ್ಯಕ್ಕಿನ ಬೆಳವಣಿಗೆ ರಾಜಕೀಯವಾಗಿ ಯಾವ ರೀತಿ ತಿರುವನ್ನ ಪಡೆದುಕೊಂಡಿದೆ, ಅಲ್ಲಿನ ರೈತರು ಮಾತಾಡೋದೇನು, ರಾಜಕಾರಣ ಹೇಗೆ ಆಗ್ತಾ ಇದೆ, ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ. ಒಂದು ರೀತಿ ಕುಮಾರದ್ವಯ ಕದನಕ್ಕೆ ಕಾರಣ ಆಗ್ತಾ ಇದೆ ಈ ಬಿಡದಿಯ ಭೂಮಿಯ ವಿಚಾರ. ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ಕದನ ಪ್ರತಿಷ್ಠೆಯ ಕಣ ಆಗಿದೆ ಅನ್ನೋ ವಿಚಾರ ಈಗ ಆ ಭಾಗದ ಎಲ್ಲಾ ರೈತರು ಮಾತಾಡ್ಕೊಳ್ತಾ ಇರೋದು. ಹೇಗೆ ಸಿಎಂ ಡಿ.ಕೆ. ಶಿವಕುಮಾರ್ ವರ್ಸಸ್ ದಳಪತಿಗಳ ದಂಗಲ್ಗೆ ಈ ಬಿಡದಿ ಟೌನ್ಶಿಪ್ ನ ವಿಚಾರ ಕಾರಣ ಆಗ್ತಾ ಇದೆಯಾ? ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ನೇರ ಆರೋಪವನ್ನ ಮಾಡ್ತಾ ಇದೆ. ಅಧಿಕಾರಿಗಳಿಗೆ ಪೊರಕೆ ತೋರಿಸಿದ್ದರ ಹಿಂದೆ ಇರೋದು ಯಾರು? ಹಾಗಿದ್ರೆ ಕಾಂಗ್ರೆಸ್ ಹೇಳ್ತಾ ಇರೋದೇನು? ಕುಮಾರಸ್ವಾಮಿ ಅವರ ವಿರುದ್ಧ ನೇರ ಆರೋಪವನ್ನ ಮಾಡಿದ್ದು ಮಾಗಡಿ ಶಾಸಕ ಬಾಲಕೃಷ್ಣ ಅವರು. ನಿನ್ನೆ ರೈತರು ಪೊರಕೆ ತೋರಿಸಿದರಲ್ಲ ಅಧಿಕಾರಿಗಳಿಗೆ, ಆ ರೀತಿ ಪೊರಕೆ ತೋರಿಸಿದ್ದವರ ಹಿಂದೆ ಇದೇ ಕುಮಾರಸ್ವಾಮಿ ಅವರಿದ್ದಾರೆ. ಇವು ಎಲ್ಲ ನಾಟಕ ಅನ್ನೋ ದಾಟಿಯಲ್ಲಿ ಬಾಲಕೃಷ್ಣ ಅವರು ಮಾತಾಡಿದ್ರು. ಇನ್ನ ಇದಕ್ಕೆ ಕೌಂಟರ್ ಕೊಟ್ಟಿದ್ದು ಕುಮಾರಸ್ವಾಮಿ ಅವರು. ಯಾವ ರೀತಿ? ಕಾಂಗ್ರೆಸ್ನವರ ಸಂಚು ಇದು. ಕಾಂಗ್ರೆಸ್ನವರ ಸಂಚಿಗೆ ಯಾವುದೇ ಕಾರಣಕ್ಕೂ ಒಳಗಾಗಬೇಡಿ, ಸಂಯಮದಿಂದ ವರ್ತಿಸಿ ಜಾಗೃತರಾಗಿರಿ ಅಂತ ಕುಮಾರಸ್ವಾಮಿ ಅವರು ಅಲ್ಲಿನ ರೈತರಿಗೆ ಹೇಳಿದ್ದಾರೆ. ನಿಮ್ಮನ್ನ ಪ್ರವೋಕ್ ಮಾಡ್ತಾರ ಅವರು, ಆ ಸಂಚಿನಲ್ಲಿ ನಿಮ್ಮನ್ನ ಸಿಕ್ಕಾಕಿಸ್ತಾರೆ, ಅರೆಸ್ಟ್ ಮಾಡಿಸ್ತಾರೆ. ಇಂಥ ಯಾವ ರೀತಿಯ ಸಂಚಿಗೂ ಕೂಡ ನೀವು ಬಲಿಯಾಗಬೇಡಿ ಅಂತ ಕುಮಾರಸ್ವಾಮಿ ಅವರು ಅಲ್ಲಿನ ರೈತರಿಗೆ ಹೇಳ್ತಾ ಇದ್ದಾರೆ. ಟೌನ್ಶಿಪ್ ಮಾಡಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ರೆ ಹಾಗಿದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಿದ್ದಾರೆ ಅಂತಂದ್ರೆ ಯಾವ ಕಾರಣ? ಆದ್ರೆ ಹಿಂದೆ ಇರುವಂತ ಉದ್ದೇಶ ಏನು? ಕುಮಾರಸ್ವಾಮಿ ದೇವೇಗೌಡರ ಹೆಸರಿಡ್ತೀವಿ ಅಂತ ಈ ಕಡೆ ಶಾಸಕ ಬಾಲಕೃಷ್ಣ ಅವರು ವ್ಯಂಗ್ಯವಾಡಿದ್ರಲ್ಲ. ಟೌನ್ಶಿಪ್ ಶುರು ಮಾಡಿದ್ದವರೇ ರೀ. ಟೌನ್ಶಿಪ್ ಮುಗೀತು ಅಂತಂದ್ರೆ ದೇವೇಗೌಡರು ಕುಮಾರಸ್ವಾಮಿ ಅವರ ಹೆಸರನ್ನೇ ಈ ಒಂದು ಪ್ರಾಜೆಕ್ಟ್ಗೆ ಇಡ್ತೀವಿ ನಾವು ಅಂತ ಬಾಲಕೃಷ್ಣ ಅವರು ವ್ಯಂಗ್ಯವಾಡ್ತಾ ಇದ್ರು. ಅರ್ಥ ಏನು? ಇದನ್ನ ಶುರು ಮಾಡಿದ್ ನೀವು, ಈಗ ರೈತರ ಮುಂದೆ ಈ ರೀತಿ ಆಟ ಆಡ್ತಾ ಇದ್ದೀರಾ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಾಲಕೃಷ್ಣ. ಇನ್ನ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ದೊಡ್ಡಗೌಡರ ಎಂಟ್ರಿ ಆಗಿದೆ. ಯೋಜನೆಯನ್ನ ಕೈ ಬಿಡಬೇಕು ಅಂತ ನೇರವಾಗಿ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. 4 ದಿನದಲ್ಲಿ ಯೋಜನೆಯನ್ನೇ ಕೈ ಬಿಡ್ಬೇಕು ನೀವು, ಇಲ್ಲ ಅಂತಂದ್ರೆ ಪರಿಣಾಮ ಬೇರೆ ಆಗಿರುತ್ತೆ ಅಂತ ಸರ್ಕಾರಕ್ಕೆ ದೊಡ್ಡಗೌಡರು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಯೋಜನೆ ಕೈ ಬಿಡ್ಲಿಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ನೋಡ್ತಾ ಇರಿ ಅನ್ನೋ ದಾಟಿಯಲ್ಲಿ ದೊಡ್ಡಗೌಡರು ಮಾತಾಡಿದ್ದಾರೆ. ಹಾಗಿದ್ರೆ ಏನಾಗ್ಬೋದು? ಇದ್ರ ಮಧ್ಯೆ ರೈತರನ್ನ ಒಕ್ಕಲೆಬ್ಬಿಸಿ ಹಾಳು ಮಾಡುವ ಉದ್ದೇಶ ಇದು ಅಂತ ದಳಪತಿಗಳು ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ರೈತರಿಗೆ. ಬಿಡದಿಯ ಭೂ ವಿಚಾರ ಒಂದ್ ರೀತಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಪರಿಸ್ಥಿತಿಗೆ ಕಾರಣ ಆಗ್ಬಿಡ್ತಾ. ಹಾಗಿದ್ರೆ ಹಳ್ಳಿಗಳಲ್ಲಿ ದಳ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಾ? ಹಳ್ಳಿಗಳಲ್ಲೂ ಹೋರಾಟ ರಾಜಕಾರಣಕ್ಕೆ ತಿರುಗ್ತಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರೈತರ ನೈಜ ಹೋರಾಟ ಇದೆ ಇಲ್ಲಿ. ರೈತರ ನೈಜ ಹೋರಾಟಕ್ಕೆ ರಾಜಕೀಯ ಬಣ್ಣವನ್ನ ಬಳಿತಾ ಇರೋದು ಯಾರು? ಬಳಿತಾ ಇದ್ದಾರೆ ಅಂತಂದ್ರೆ ಅದು ಯಾಕೆ? ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರೆ ಯಾರೋ ಆಗ್ಲಿ, ಕುಮಾರಸ್ವಾಮಿ ಆಗ್ಲಿ ಅಥವಾ ಡಿ.ಕೆ. ಶಿವಕುಮಾರ್ ಆಗ್ಲಿ, ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರೆ ಇವ್ರ ಉದ್ದೇಶ ಏನು? ಯಾವ ಕಾರಣಕ್ಕಾಗಿ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ? ಇದು ಕೂಡ ಗೊತ್ತಾಗ್ಬೇಕಲ್ವಾ ಅನ್ನೋದು ಜನರ ಪ್ರಶ್ನೆ. ಸೊ ಅಂತಿಮವಾಗಿ ರಾಜಕಾರಣ ಬೇಡ ರೀ, ರೈತರಿಗೆ ಒಳ್ಳೇದಾದ್ರೆ ಸಾಕು ಅನ್ನೋದು ಜನರ ಆಗ್ರಹ ಆಗಿದೆ. ನೋಡೋಣ ಇದು ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ಸದ್ಯಕ್ಕಿನ ಬೆಳವಣಿಗೆ ರಾಜಕೀಯವಾಗಿ ಯಾವ ರೀತಿ ತಿರುವನ್ನ ಪಡೆದುಕೊಂಡಿದೆ, ಅಲ್ಲಿನ ರೈತರು ಮಾತಾಡೋದೇನು, ರಾಜಕಾರಣ ಹೇಗೆ ಆಗ್ತಾ ಇದೆ, ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ. ಒಂದು ರೀತಿ ಕುಮಾರದ್ವಯ ಕದನಕ್ಕೆ ಕಾರಣ ಆಗ್ತಾ ಇದೆ ಈ ಬಿಡದಿಯ ಭೂಮಿಯ ವಿಚಾರ. ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ಕದನ ಪ್ರತಿಷ್ಠೆಯ ಕಣ ಆಗಿದೆ ಅನ್ನೋ ವಿಚಾರ ಈಗ ಆ ಭಾಗದ ಎಲ್ಲಾ ರೈತರು ಮಾತಾಡ್ಕೊಳ್ತಾ ಇರೋದು. ಹೇಗೆ ಸಿಎಂ ಡಿ.ಕೆ. ಶಿವಕುಮಾರ್ ವರ್ಸಸ್ ದಳಪತಿಗಳ ದಂಗಲ್ಗೆ ಈ ಬಿಡದಿ ಟೌನ್ಶಿಪ್ ನ ವಿಚಾರ ಕಾರಣ ಆಗ್ತಾ ಇದೆಯಾ? ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ನೇರ ಆರೋಪವನ್ನ ಮಾಡ್ತಾ ಇದೆ. ಅಧಿಕಾರಿಗಳಿಗೆ ಪೊರಕೆ ತೋರಿಸಿದ್ದರ ಹಿಂದೆ ಇರೋದು ಯಾರು? ಹಾಗಿದ್ರೆ ಕಾಂಗ್ರೆಸ್ ಹೇಳ್ತಾ ಇರೋದೇನು? ಕುಮಾರಸ್ವಾಮಿ ಅವರ ವಿರುದ್ಧ ನೇರ ಆರೋಪವನ್ನ ಮಾಡಿದ್ದು ಮಾಗಡಿ ಶಾಸಕ ಬಾಲಕೃಷ್ಣ ಅವರು. ನಿನ್ನೆ ರೈತರು ಪೊರಕೆ ತೋರಿಸಿದರಲ್ಲ ಅಧಿಕಾರಿಗಳಿಗೆ, ಆ ರೀತಿ ಪೊರಕೆ ತೋರಿಸಿದ್ದವರ ಹಿಂದೆ ಇದೇ ಕುಮಾರಸ್ವಾಮಿ ಅವರಿದ್ದಾರೆ. ಇವು ಎಲ್ಲ ನಾಟಕ ಅನ್ನೋ ದಾಟಿಯಲ್ಲಿ ಬಾಲಕೃಷ್ಣ ಅವರು ಮಾತಾಡಿದ್ರು. ಇನ್ನ ಇದಕ್ಕೆ ಕೌಂಟರ್ ಕೊಟ್ಟಿದ್ದು ಕುಮಾರಸ್ವಾಮಿ ಅವರು. ಯಾವ ರೀತಿ? ಕಾಂಗ್ರೆಸ್ನವರ ಸಂಚು ಇದು. ಕಾಂಗ್ರೆಸ್ನವರ ಸಂಚಿಗೆ ಯಾವುದೇ ಕಾರಣಕ್ಕೂ ಒಳಗಾಗಬೇಡಿ, ಸಂಯಮದಿಂದ ವರ್ತಿಸಿ ಜಾಗೃತರಾಗಿರಿ ಅಂತ ಕುಮಾರಸ್ವಾಮಿ ಅವರು ಅಲ್ಲಿನ ರೈತರಿಗೆ ಹೇಳಿದ್ದಾರೆ. ನಿಮ್ಮನ್ನ ಪ್ರವೋಕ್ ಮಾಡ್ತಾರ ಅವರು, ಆ ಸಂಚಿನಲ್ಲಿ ನಿಮ್ಮನ್ನ ಸಿಕ್ಕಾಕಿಸ್ತಾರೆ, ಅರೆಸ್ಟ್ ಮಾಡಿಸ್ತಾರೆ. ಇಂಥ ಯಾವ ರೀತಿಯ ಸಂಚಿಗೂ ಕೂಡ ನೀವು ಬಲಿಯಾಗಬೇಡಿ ಅಂತ ಕುಮಾರಸ್ವಾಮಿ ಅವರು ಅಲ್ಲಿನ ರೈತರಿಗೆ ಹೇಳ್ತಾ ಇದ್ದಾರೆ.
ಟೌನ್ಶಿಪ್ ಮಾಡಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ರೆ ಹಾಗಿದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಿದ್ದಾರೆ ಅಂತಂದ್ರೆ ಯಾವ ಕಾರಣ, ಆದ್ರೆ ಹಿಂದೆ ಇರುವಂತ ಉದ್ದೇಶ ಏನು? ಕುಮಾರಸ್ವಾಮಿ ದೇವೇಗೌಡರ ಹೆಸರಿಡ್ತೀವಿ ಅಂತ ಈ ಕಡೆ ಶಾಸಕ ಬಾಲಕೃಷ್ಣ ಅವರು ವ್ಯಂಗ್ಯವಾಡಿದ್ರಲ್ಲ. ರೀ ಟೌನ್ಶಿಪ್ ಶುರು ಮಾಡಿದ್ದವರೇ ರೀ, ಟೌನ್ಶಿಪ್ ಮುಗೀತು ಅಂತಂದ್ರೆ ದೇವೇಗೌಡರು ಕುಮಾರಸ್ವಾಮಿ ಅವರ ಹೆಸರನ್ನೇ ಈ ಒಂದು ಪ್ರಾಜೆಕ್ಟ್ಗೆ ಇಡ್ತೀವಿ ನಾವು ಅಂತ ಬಾಲಕೃಷ್ಣ ಅವರು ವ್ಯಂಗ್ಯವಾಡ್ತಾ ಇದ್ರು. ಅರ್ಥ ಏನು, ಇದನ್ನ ಶುರು ಮಾಡಿದ್ ನೀವು, ಈಗ ರೈತರ ಮುಂದೆ ಈ ರೀತಿ ಆಟ ಆಡ್ತಾ ಇದ್ದೀರಾ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಾಲಕೃಷ್ಣ. ಇನ್ನ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ದೊಡ್ಡಗೌಡರ ಎಂಟ್ರಿ ಆಗಿದೆ. ಯೋಜನೆಯನ್ನ ಕೈ ಬಿಡಬೇಕು ಅಂತ ನೇರವಾಗಿ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. 4 ದಿನದಲ್ಲಿ ಯೋಜನೆಯನ್ನೇ ಕೈ ಬಿಡ್ಬೇಕು ನೀವು, ಇಲ್ಲ ಅಂತಂದ್ರೆ ಪರಿಣಾಮ ಬೇರೆ ಆಗಿರುತ್ತೆ ಅಂತ ಸರ್ಕಾರಕ್ಕೆ ದೊಡ್ಡಗೌಡರು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಯೋಜನೆ ಕೈ ಬಿಡ್ಲಿಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ನೋಡ್ತಾ ಇರಿ ಅನ್ನೋ ದಾಟಿಯಲ್ಲಿ ದೊಡ್ಡಗೌಡರು ಮಾತಾಡಿದ್ದಾರೆ. ಹಾಗಿದ್ರೆ ಏನಾಗ್ಬೋದು? ಇದ್ರ ಮಧ್ಯೆ ರೈತರನ್ನ ಒಕ್ಕಲೆಬ್ಬಿಸಿ ಹಾಳು ಮಾಡುವ ಉದ್ದೇಶ ಇದು ಅಂತ ದಳಪತಿಗಳು ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ರೈತರಿಗೆ. ಬಿಡದಿಯ ಭೂ ವಿಚಾರ ಒಂದ್ ರೀತಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಪರಿಸ್ಥಿತಿಗೆ ಕಾರಣ ಆಗ್ಬಿಡ್ತಾ. ಹಾಗಿದ್ರೆ ಹಳ್ಳಿಗಳಲ್ಲಿ ದಳ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಾ? ಹಳ್ಳಿಗಳಲ್ಲೂ ಹೋರಾಟ ರಾಜಕಾರಣಕ್ಕೆ ತಿರುಗ್ತಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರೈತರ ನೈಜ ಹೋರಾಟ ಇದೆ ಇಲ್ಲಿ. ರೈತರ ನೈಜ ಹೋರಾಟಕ್ಕೆ ರಾಜಕೀಯ ಬಣ್ಣವನ್ನ ಬಳಿತಾ ಇರೋದು ಯಾರು? ಬಳಿತಾ ಇದ್ದಾರೆ ಅಂತಂದ್ರೆ ಅದು ಯಾಕೆ? ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರೆ ಯಾರೋ ಆಗ್ಲಿ, ಕುಮಾರಸ್ವಾಮಿ ಆಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಆಗ್ಲಿ, ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರೆ ಇವ್ರ ಉದ್ದೇಶ ಏನು? ಯಾವ ಕಾರಣಕ್ಕಾಗಿ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ? ಇದು ಕೂಡ ಗೊತ್ತಾಗ್ಬೇಕಲ್ವಾ ಅನ್ನೋದು ಜನರ ಪ್ರಶ್ನೆ. ಸೊ ಅಂತಿಮವಾಗಿ ರಾಜಕಾರಣ ಬೇಡ ರೀ, ರೈತರಿಗೆ ಒಳ್ಳೇದಾದ್ರೆ ಸಾಕು ಅನ್ನೋದು ಜನರ ಆಗ್ರಹ ಆಗಿದೆ. ನೋಡೋಣ ಇದು ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳಿ.